ಒಂದು ದಿನ ಅತಿ ಬಡವ ಶ್ರೀಮಂತ ವ್ಯಕ್ತಿ ಹತ್ರ ಭಿಕ್ಷೆ ಬೇಡಕ್ಕೆ ಅಂತ ಹೋಗ್ತಾನೆ. ಆಗ ಅವನ್ ಕೇಳ್ತಾನೆ, ನಿನ್ಗೆ ಕೈಕಾಲೆಲ್ಲ ತುಂಬಾ ಗಟ್ಟಿಯಾಗಿದೆ, ಆದ್ರೂ ಏನಕ್ಕೆ ಭಿಕ್ಷೆ ಬೇಡ್ತಿದ್ಯಾ ಅಂತ. ಆಗ ಬಡ ವ್ಯಕ್ತಿ ಹೇಳ್ತಾನೆ, ನನ್ನ ಹತ್ರ ತುಂಬಾ ವರ್ಷಗಳಿಂದ ಮಾಡೋಕೇನು ಕೆಲಸ ಇಲ್ಲ, ಏನೂ ಇಲ್ಲ ನನ್ನ ಹತ್ರ, ನೀವೇನಾದ್ರೂ ನನ್ಗೆ ಕೆಲಸ ಕೊಟ್ರೆ ನಾನು ಭಿಕ್ಷೆ ಬೇಡೋದು ನಿಲ್ಲಿಸ್ತೀನಿ ಅಂತ. ಆಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ನನ್ಗೆ ಕೊಡೋಕೆ ಕೆಲಸ ಅಂತೂ ಇಲ್ಲ, ಆದ್ರೆ ಒಂದು ಬಿಸ್ನೆಸ್ ಇದೆ, ಅದರಲ್ಲಿ ನೀನು ನನ್ನ ಪಾರ್ಟ್ನರ್ ಆಗಬಹುದು ಅಂತ. ಆಗ ಬಡ ವ್ಯಕ್ತಿ ತುಂಬಾ ಖುಷಿ ಆಗ್ತಾನೆ. ಮತ್ತೆ ನೀವು ನನಗೆ ಲಾಭ ಹೇಗೆ ಕೊಡ್ತೀರಾ? 80% ನೀವು ಇಟ್ಕೊಂಡು 20% ನನಗೆ ಕೊಡ್ತೀರಾ ಅಂತ. ಆಗ ಶ್ರೀಮಂತ ವ್ಯಕ್ತಿ ನಕ್ಕೊಂಡು ಹೇಳ್ತಾನೆ, ಇಲ್ಲ ಇಲ್ಲ, 90% ನೀನು ಇಟ್ಕೋ, 10% ಮಾತ್ರ ನನಗೆ ಕೊಡು ಸಾಕು ಅಂತಾನೆ. ಬಡ ವ್ಯಕ್ತಿ ತುಂಬಾ ಖುಷಿ ಆಗ್ತಾನೆ, ಕೆಲಸ ಮಾಡೋಕೆ ಶುರು ಮಾಡ್ತಾನೆ, ಮತ್ತೆ ತುಂಬಾ ಲಾಭ ಕೂಡ ಸಂಪಾದನೆ ಮಾಡ್ತಾನೆ. ಆಗ ಬಡ ವ್ಯಕ್ತಿಗೆ ಒಂದು ದುರಾಸೆ ಶುರು ಆಗುತ್ತೆ, ಅಲ್ಲ ಎಲ್ಲ ಕಷ್ಟಪಡ್ತಿರೋದು ನಾನು, 10% ಆದ್ರೂ ಏನಕ್ಕೆ ಅವನಿಗೆ ಕೊಡ್ಬೇಕು ಅನ್ನೋ ಯೋಚನೆ ಶುರು ಆಗುತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ, ಭಗವಂತ ನಮ್ಗೆ ಈ ಜೀವನ ನೀಡಿದ್ದಾನೆ, ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಅವನಿಂದ ಅನ್ನೋದು ನಾವು ಮರ್ತೇ ಬಿಟ್ಟಿರ್ತೀವಿ. ನಾವು ನಮ್ಮ ದಿನದ 24 ಗಂಟೆಗಳಲ್ಲಿ ಒಂದಿಷ್ಟು ಸಮಯ ಅವನಿಗೆ ನೀಡೋಕೆ ಎಷ್ಟು ಚಡಪಡಿಸ್ತಿದ್ದೇವಲ್ವಾ. ಆ ಬಿಸ್ನೆಸ್ ಮ್ಯಾನ್ ಅವಕಾಶ ಕೊಡ್ತಿದ್ರೆ ಅವನಿನ್ನೂ ಭಿಕ್ಷಕನಾಗೆ ಇರ್ತಿದ್ದ ಅಲ್ವಾ. ಅವನಿಂದ ಬಿಸ್ನೆಸ್ ಮ್ಯಾನ್ಗೆ ಯಾವುದೇ ರೀತಿಯಾದ ಲಾಭ ಇಲ್ಲ, ಅವನಿಲ್ಲ ಅಂದ್ರೆ ಇನ್ನೊಬ್ಬ ಅಷ್ಟೇನೆ. ಎಷ್ಟೇ ಶ್ರಮ ಪಟ್ಟರು ನಮಗೆ ಅವಕಾಶನೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಆ ಅವಕಾಶದ ಮೂಲಭೂತ ಶಕ್ತಿಯೇ ಆ ಭಗವಂತ. ಆದ್ರೆ ಬಹುತೇಕ ಜನರು ಅದನ್ನ ಮರೆತು ನಾನ್ ಕಷ್ಟಪಟ್ಟಿದ್ದು, ನಾನ್ ಸಾಧನೆ ಮಾಡಿದ್ದು ಎನ್ನೋ ಅಹಂಕಾರಕ್ಕೆ ಒಳಗಾಗ್ತಾರೆ. ನಾವೆಲ್ಲರೂ ನಮ್ಮ ಜೀವನದ ಈ ಸತ್ಯನ ಅರಿತು ಪ್ರತಿದಿನ ಸ್ವಲ್ಪ ಹೊತ್ತು ಭಗವಂತನಿಗೆ ಸಮರ್ಪಿಸಿ ಕೃತಜ್ಞತೆಯ ಮನೋಭಾವದಿಂದಿರೋಣ. ಜೈ ಶ್ರೀ ಕೃಷ್ಣ. ರಾಧೇ ರಾಧೆ.